ಶ್ರೀನಿಧಿ ಫೌಂಡೇಶನ್ ಹಾಗೂ ಪ್ರತಿಫಲ ಫೌಂಡೇಶನ್ ಧಾರವಾಡ ಇವರ ಸಹಯೋಗದಲ್ಲಿ ಕವನ ಸಂಕಲನ ಪುಸ್ತಕ ಲೋಕಾರ್ಪಣೆ ಅಂಗವಾಗಿ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಫೆಬ್ರವರಿ 1ರಂದು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ಹುಬ್ಬಳ್ಳಿಯಲ್ಲಿ ಆಯೋಜಿಸಿದ್ದರು. ಆಯೋಜಕರಾಗಿ ಡಾಕ್ಟರ್ ಮಂಜುನಾಥ್ ಶಿವಕ್ನವರ್ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಧರ್ಮರತ್ನ ಡಾಕ್ಟರ್ ಕೈಲಾಸನಾಥ ಸ್ವಾಮಿಗಳು ವಿಜಯಪುರ, ಪುಸ್ತಕ ಬಿಡುಗಡೆ ಬಂಡು ಕುಲಕರ್ಣಿ ಇವರಿಂದ ನಡೆಯಿತು. ಪ್ರಶಸ್ತಿ ಪ್ರದಾನ ಶ್ರೀ ನವೀನ್ ಜಕ್ಲಿ, ಪೊಲೀಸ್ ನಿರೀಕ್ಷಕರು, ಧಾರವಾಡ ಜಿಲ್ಲೆ. ಹಾಗೂ ಇದೇ ಸಂದರ್ಭದಲ್ಲಿ ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದವರಾದ ಶ್ರೀಯುತ ಚೇತನ್ ಕುಲಕರ್ಣಿ ಅವರಿಗೆ ರಾಷ್ಟ್ರೀಯ ನೇಗಿಲ ಯೋಗಿ ರತ್ನ ಪ್ರಶಸ್ತಿ ನೀಡಿ ದಂಪತಿ ಸಮೇತ ಸನ್ಮಾನಿಸಲಾಯಿತು. ಇವರು ನಾಡ ನುಡಿ ನೆಲ ಭಾಷೆಗಾಗಿ ಸಾಹಿತ್ಯ, ಸಂಗೀತ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆ ನೀಡತಕ್ಕಂಥವ್ರು. ಹಾಗಾಗಿ ಅವರಿಗೆ ರಾಷ್ಟ್ರೀಯ ದಂಪತಿ ರತ್ನ ಅಂತ ಪ್ರಶಸ್ತಿಯನ್ನ ನೀಡಿ ಈ ಶುಭ ಸಂದರ್ಭದಲ್ಲಿ ಅವರು ನಿಜವಾಗ್ಲೂ ಸಾಧಕರಾಗ್ತಾರೆ ಅಂತ ಹೇಳಿಕೆ ನಾವು ಇಚ್ಛೆಯನ್ನು ಪಡ್ತೀವಿ. ಯಾಕಂದ್ರೆ ಇವತ್ತು ರಾಜ್ಯದ ಮೂಲೆಗಳಿಂದ ವಿವಿಧ ಕ್ಷೇತ್ರಗಳಲ್ಲಿ ಇವತ್ತು ಶಿಕ್ಷಣ ರಂಗ ಇರ್ಬೋದು, ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ನಾಟಕ ಇರ್ಬೋದು, ಸಾಕಷ್ಟು ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿ ಇವತ್ತ ತಾವೆಲ್ಲರೂ ಗುರುತಿಸಿಕೊಂಡು ಇವತ್ತು ಸನ್ಮಾನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ. ಈ ಒಂದು ಕೆಲಸವನ್ನ ನಮ್ಮ ಚಿರಾಯು ಕನ್ನಡ ಸುದ್ದಿವಾಹಿನಿಯ ರೂವಾರಿಗಳು, ಸಂಸ್ಥಾಪಕರು ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಶಿವಕ್ನವರು ತಮ್ಮೆಲ್ಲರನ್ನ ಗುರುತಿಸಿ ತಮಗೆಲ್ಲರಿಗೂ ಇಲ್ಲಿ ಸನ್ಮಾನವನ್ನು ಮಾಡೋದ್ರ ಮೂಲಕ ತಾವು ವಿವಿಧ ಕ್ಷೇತ್ರಗಳಲ್ಲಿ ಏನ ಅಪ್ರತಿಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಲ್ಲ, ನಿಮ್ಮೆಲ್ಲರಲ್ಲಿಯೂ ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಇನ್ನೂ ಹೆಚ್ಚಿನ ಕರ್ತೃತ್ವ ಶಕ್ತಿಯನ್ನು ಹೆಚ್ಚಿಸಿ ತಮಗೆಲ್ಲರಿಗೂ ಉತ್ತೇಜನಕಾರಿಯಾಗುವ ಹಾಗೆ ಈ ಸಮಾಜಕ್ಕೆ ವಿವಿಧ ಕ್ಷೇತ್ರಗಳಿಗೆ ಹೆಚ್ಚಿನ ಪ್ರಯೋಜನ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ನಿಮ್ಮೆಲ್ಲರನ್ನ ಗುರುತಿಸಿ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಬದುಕಿನ ಉತ್ತುಂಗಕ್ಕೆ ಸಾಗಿಸಲಿಕ್ಕೆ, ಸಾಧಕರ ನೆಲೆಗಟ್ಟನ್ನು ಹೆಚ್ಚಿಸಲಿಕ್ಕೆ ಈ ಒಂದು ನಮ್ಮ ಬದುಕು ಹಸನಾಗಲಿ ಅನ್ನುವಂತಹ ಆಶಯದೊಂದಿಗೆ ಶ್ರೀನಿಧಿ ಫೌಂಡೇಶನ್ ಇವರು ನಾಡ ನುಡಿ ನೆಲ ಭಾಷೆಗಾಗಿ ಸಾಹಿತ್ಯ, ಸಂಗೀತ, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಕೊಡುಗೆ ನೀಡತಕ್ಕಂಥವ್ರು. ಹಾಗಾಗಿ ಅವರಿಗೆ ರಾಷ್ಟ್ರೀಯ ದಂಪತಿ ರತ್ನ ಅಂತ ಪ್ರಶಸ್ತಿಯನ್ನ ನೀಡಿ ಈ ಶುಭ ಸಂದರ್ಭದಲ್ಲಿ ನಾವು ಕೆಲಸ ಮಾಡಿದ್ರೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ. ಅದಕ್ಕೆ ನಮ್ಮ ಈ ಎಲ್ಲ ಮಂಜುನಾಥ್ ಶಿವಕ್ನವರು ಇರ್ಬೋದು, ಎಲ್ಲರೂ ಕೂಡ ಇಂಥ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ. ಬರೀ ಯಾವುದಾದ್ರೂ ಒಂದು ಪ್ರಚಾರದಿಂದ ಬರೋದಿಲ್ಲ. ಯಾಕಂದ್ರೆ ನಾವು ಎಷ್ಟು ಅದಕ್ಕೆ ಶ್ರಮ ಹಾಕ್ತೀವಿ, ಅದರೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊಂತೇವಿ, ಅದರ ಪ್ರತಿಫಲ ಬರ್ತದೆ. ಅಂತ ಒಂದು ಪ್ರತಿಫಲ ಬಂದವರಿಗೆ, ಸಾಧಕರಿಗೆ ಈ ಒಂದು ಕಾರ್ಯಕ್ರಮ ಮಾಡಿದ್ದು ಬಹಳ ಗೌರವ ತರುವಂತ ಕೆಲಸ ಅಂತ ಇವತ್ತಿನ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇವತ್ತು ವಿಧಾನಸಭೆಯಲ್ಲಿ ಪ್ರತಿಧ್ವನಿಸುವಂತೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ MR ಪಾಟೀಲ್ ಸರ್ ಅವರ ಸಾಧನೆ ಅಮೋಘವಾದದ್ದು. ಅವರಿಗೆ ಮತ್ತೊಮ್ಮೆ ಚಪ್ಪಾಳೆ. ಒಂದು ಶ್ರಮ. ನಮ್ಮ ಶಾಸಕರು ಹೇಳ್ತಾ ಇದ್ರು, ಕಳೆದ ಒಂದು ತಿಂಗಳಿಂದನೂ ಮಂಜುನಾಥ್ ಶಿವಕ್ನವರು ಈ ಕಾರ್ಯಕ್ರಮ ಮಾಡೋದಕ್ಕೆ ಅವಿರತವಾಗಿ ಶ್ರಮ ಪಟ್ಟಿದ್ದಾರೆ ಅಂತ ಹೇಳಿ. ಇತ್ತೀಚೆಗೆ ನನ್ನ ಹತ್ರ ಕೂತು ಏನ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ, ಇಂಥೊಂದು ಕಾರ್ಯಕ್ರಮ ಮಾಡ್ಲಿಕ್ಕತ್ತೀನ್ರಿ ಅಂತಂದ್ರು. ಅವರು ಹೇಳುವಾಗ ಇದೇನೋ ಸಣ್ಣ ಕಾರ್ಯಕ್ರಮ ಅನ್ನೋ ಜೊತೆ ಹೇಳಿದ್ರು. ಬಟ್ ಇಲ್ಲಿ ನೋಡಿದ್ರು ಬಹಳ ದೊಡ್ಡ ಕಾರ್ಯಕ್ರಮನೇ ಇದೆ ಇದು, ಮತ್ತದು 2 ಶಿಫ್ಟ್ನಾಗ ಇದೆ ಇದು. ನಮಸ್ಕಾರ. ಗೊತ್ತು. ಅದಕ್ಕೆ ಈ ಸಾಧಕರನ್ನ ಆಯ್ಕೆ ಮಾಡೋದಕ್ಕೆ ಒಂದು 2-3 ಥರದ ವಿಧಾನಗಳಿದೆ. ಒಂದು, ಅರ್ಜಿಗಳನ್ನ ಹಾಕಿ ಈ ಸರ್ಕಾರದವ್ರು ಏನ್ ಮಾಡ್ತಾರಲ್ಲ ಹಾಗೆ ಅರ್ಜಿಗಳನ್ನು ಹಾಕಿ ಅದನ್ನ ಸ್ಕ್ರೂಟಿನಿ ಮಾಡಿ ಪ್ರಾದೇಶಿಕವಾರು ಮತ್ತು ಮೀಸಲಾತಿವಾರು ಅದನ್ನ ವರ್ಗೀಕರಣ ಮಾಡಿ ಸಾಧನೆಯನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿ ನೀಡಿ ಸನ್ಮಾನ ಮಾಡೋದು, ಅದು ಒಂಥರ. ಭಾಗಿಯಾಗಿ ಮುಖ್ಯಮಂತ್ರಿ ಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದಿರುವಂತಹ ಚೇತನ್ ಕುಲಕರ್ಣಿ ಅವರು ನೇಗಿಲ ಯೋಗಿ ಅಂತಂದರೆ ಇವರು ರೈತರ ಒಂದು ಹಿತಕ್ಕಾಗಿ ತಾವು ಶ್ರಮಿಸ್ತಕ್ಕಂತಹ ಒಂದು ಪುಸ್ತಕವನ್ನು ಚಾಪಡಿಸಿದ್ದಾರೆ. ನೇಗಿಲ ಯೋಗಿ ರತ್ನ ಪ್ರಶಸ್ತಿ ಇವರಿಗೆ ಸಿಕ್ಕಿದೆ. ಈ ಪ್ರಶಸ್ತಿಯು ಜವಾಬ್ದಾರಿ ಹಾಕಬಾರ್ದು. ನಾಡು ನೇಗಿಲ ಯೋಗಿ ಜಲದಕ್ಕೆ ಏನು ಸಮಸ್ಯೆ ಸಹಿತ ನಾವು ರೈತರ ಬೆನ್ನೆಲುಬಾಗಿ ನಿಲ್ಲಬೇಕಾಗ್ತದೆ. ಅಂತಹ ರೈತರಾಗಿ ನಮಗೆ ಇವತ್ತು ಇವರು ಸನ್ಮಾನಿತರಾಗಿ ಒಂದು ನೇಗಿಲ ಯೋಗಿ ರತ್ನ ಅಂತಕ್ಕಂಥ ಪ್ರಶಸ್ತಿಯನ್ನು ಪಡೆದಿರೋ ಅಂತಂದ್ರೆ, ಇವರ ಪ್ರಶಸ್ತಿಯು ಕನ್ನಡ ನಾಡಿನ ಸಕಲ ರೈತರಿಗೆ ಇವರು ಲಭಿಸಲಿಕ್ಕೆ ಅಂತಕ್ಕಂಥ ತುಂಬ ಹೃದಯದ ಒಂದು ಸಂತೋಷವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚಿನ ಅವಾರ್ಡ್ಗಳು ಲಭಿಸಿ ಕಾಯಕ ಯೋಗಿ ಮತ್ತು ರತ್ನ ಅಂತಕ್ಕಂತಹ ರಾಷ್ಟ್ರ ಮಟ್ಟದಲ್ಲಿ ಆಗಲಿ ಅಂತಕ್ಕಂಥ ಶುಭಾಶಯವನ್ನು ಕೋರಿ ನಮ್ಮ ಒಂದು ಶುಭಾಶಯ.